ಇನ್ನು ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಹಿನ್ನೆಲೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಚುನಾವಣೆ ಘೋಷಣೆ ಮಾಡುವಂತೆ ಇದೀಗ ಪೋಸ್ಟ್ ಮಾಡಲಾಗ್ತಾ ಇದೆ. ಶಿಕ್ಷೆ ಪ್ರಮಾಣ ಪ್ರಕಟ ಆಗುವ ಮೊದಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಲಿ ಅಂತ ಹೇಳಿ ಪೋಸ್ಟ್ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ನಿನ್ನೆ ಆಗಿರುವಂತಹ ಒಂದು ತೀರ್ಪು, ಇವತ್ತೇನಾಗುತ್ತೆ ಅನ್ನುವಂತ ಒಂದು ಗೊಂದಲ, ಒಂದು ಕ್ಯೂರಿಯಾಸಿಟಿ, ಮತ್ತೊಂದು ಕಡೆಯಲ್ಲಿ ಚುನಾವಣೆ ಘೋಷಣೆ ಆಗಬೇಕು ಅಂತ ಹೇಳಿ ಪೋಸ್ಟ್. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ ಇದೆಲ್ಲವೂ ಕೂಡ. ಶಾಸಕ ಸ್ಥಾನದಿಂದ ವಜಾ ಮಾಡಿದ್ರೆ ಉಪಚುನಾವಣೆ ಘೋಷಣೆ ಮಾಡಿ, ಇನ್ನೋರು ವಜಾ ಆಗಿಲ್ಲ, ಅದಕ್ಕೂ ಮುನ್ನ ಅವರ ಸ್ಥಾನದಲ್ಲಿ ಯಾರು ಬರಬೇಕು ಅಂತ ಹೇಳಿ ಚರ್ಚೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗೋಗಿದೆ. ಶಾಸಕ ಸ್ಥಾನದಿಂದ ಇಫ್ ಇನ್ ಕೇಸ್ ಕುಲಕರ್ಣಿ ವಜಾ ಆದ್ರೆ ಉಪಚುನಾವಣೆ ಘೋಷಣೆ ಮಾಡಿ ಅಂತ ಹೇಳಿ ಪೋಸ್ಟ್ ಮಾಡಲಾಗ್ತಾ ಇದೆ. ಉಪಚುನಾವಣೆಯಲ್ಲಿ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಜಾತಿ ಹಣಬಲ ಇರೋರು ಎಷ್ಟು ಕೊಲೆ ಮಾಡಿದ್ರು ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅರ್ಥ ಆಗೋಗುತ್ತೆ. ಹಾಗಾಗಿ ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಮೊದಲೇ ಉಪಚುನಾವಣೆ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಯಾವಾಗ ಅಪರಾಧಿ ಅಂತ ಹೇಳಿ ಸಾಬೀತಾಗೋಯ್ತು, ಅದಾದ ನಂತರ ಇವತ್ತು ಶಿಕ್ಷೆ ಪ್ರಕಟ ಆಗತ್ತೆ. ಎಷ್ಟು ವರ್ಷ ಆಗತ್ತೆ, ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಅದಕ್ಕೂ ಮುನ್ನ ಚುನಾವಣಾ ಆಯೋಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನ ಉಪಚುನಾವಣೆ ಘೋಷಣೆ ಮಾಡಲಿ. ನೋಡಿ, ಈ ಒಂದು ಪೋಸ್ಟ್ ಅನ್ನು ನೋಡ್ತಾ ಇದ್ದೀವಿ. ಈ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈಗ 2 ವರ್ಷಕ್ಕೂ ಹೆಚ್ಚಾಗಿ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ ನೋ ಡೌಟ್, ಕನ್ಫರ್ಮ್. ಹಾಗಾಗಿ ಈಗ 2 ವರ್ಷಕ್ಕೂ ಜಾಸ್ತಿ ಶಿಕ್ಷೆ ಆಗುತ್ತೆ ಅಂತಂದ್ರೆ ಶಾಸಕ ಸ್ಥಾನದಿಂದ ಅವರನ್ನ ವಜಾ ಮಾಡಿ ಕಿತ್ತು ಬಿಸಾಕ್ತಾರೆ, ಅದರಲ್ಲೂ ಕೂಡ ನೋ ಡೌಟ್. ಹಾಗಾಗಿ ಇನ್ನೂ ಶಿಕ್ಷೆ ಪ್ರಕಟ ಆಗೋದಕ್ಕೆ ಟೈಮ್ ಇದೆ. ಸುಮಾರು ಮಧ್ಯಾಹ್ನ 1 ಅಥವಾ 2 ಗಂಟೆ ಒಳಗಾಗುತ್ತೆ ಇದೆಲ್ಲವೂ ಕೂಡ. ಆದ್ರೆ ಅದಕ್ಕೂ ಮುನ್ನ ಇಲ್ಲಿ ಅವರ ಸ್ಥಾನದಲ್ಲಿ ಯಾರು ಹೋಗ್ತಾರೆ, ಏನಾಗುತ್ತೆ ಅನ್ನುವಂಥದ್ದು ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಸ್ಥಾನ ತೆರವಾಗುತ್ತಲ್ಲ, ಹಾಗಾಗಿ ಆ ಸ್ಥಾನದಲ್ಲಿ ಯಾರು ಹೋಗ್ತಾರೆ, ಈಗಲೇ ಉಪಚುನಾವಣೆ ಘೋಷಣೆ ಮಾಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಕುರಿತು ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಲಾಗ್ತಾ ಇದೆ. ಶಾಸಕ ಸ್ಥಾನದಿಂದ ವಜಾ ಮಾಡಿದ್ರೆ ಉಪಚುನಾವಣೆ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಅದೇ ಟಿಕೆಟ್ ಅದೇ ಕುಟುಂಬಕ್ಕೆ ಏನಾದ್ರು ಅಂತಂದ್ರೆ ಕುಲಕರ್ಣಿ ಅವರ ಕುಟುಂಬಕ್ಕೆ ಏನಾದ್ರು ಟಿಕೆಟ್ ಕೊಟ್ರೆ ಜಾತಿ ಹಣಬಲ ಇರೋರು ಎಷ್ಟು ಜನ ಕೊಲೆ ಮಾಡಿದ್ರು ಕೂಡ ಅದೇ ಕುಟುಂಬಕ್ಕೆ ಅದೇ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಕರೆಕ್ಟಾಗಿ ನ್ಯಾಯ ನೋಡಿ ಎಲ್ಲವೂ ಕೂಡ ಇಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ.